ಹಾಯ್ ಎಲ್ಲರಿಗೂ ನಮಸ್ಕಾರ. ರೀಸೆಂಟಾಗಿ ಒಂದು ಕೆಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಷನ್ಸ್ ಬಂದಿದೆ. ಈಗ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಕೆಯಿಂದ ರೀಸೆಂಟಾಗಿ ಸಿವಿಲ್ ಕಾನ್ಸ್ಟೇಬಲ್ಗಿರ್ಬೋದು, ಸಶಸ್ತ್ರ ಇರ್ಬೋದು, KSRPಗೆ ನೋಟಿಫಿಕೇಷನ್ಸ್ನ ಕರೆದಿದ್ರು. ಅದರಲ್ಲಿ ಇವಾಗ ಸಿವಿಲ್ ಕಾನ್ಸ್ಟೇಬಲ್ಗೆ ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸಮಯನ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಯಾವ ಮೊಬೈಲ್ನ ಕೊಟ್ಟಿದ್ರಿ ಆ ನಂಬರ್ಗೆ ಇವಾಗ ಕೆಯಿಂದನೇ ಅಧಿಕೃತವಾಗಿ ನಿಮಗೆ ಇಂಟಿಮೇಷನ್ಸ್ ಕಳಿಸಿದ್ದಾರೆ. ನಿಮ್ಮದು ಯಾವ ಡಿಸ್ಟ್ರಿಕ್ಟಲ್ಲಿ ಎಕ್ಸಾಮ್ಸ್ ಇದೆ, ಹಾಗೆಯೇ ಟೈಮಿಂಗ್ಸ್ ಏನು ಅಂತ ಕಳಿಸಿದ್ದಾರೆ. ಇನ್ನೂ ಹಾಲ್ ಟಿಕೆಟ್ ಬಿಟ್ಟಿಲ್ಲ, ಕನ್ಫ್ಯೂಷನ್ಸ್ ಆಗಬೇಡಿ. ಹಾಲ್ ಟಿಕೆಟ್ ಬಿಟ್ಟಿಲ್ಲ ನಿಮಗೆ, ಜಸ್ಟ್ ಓನ್ಲಿ ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸಮಯ ಅಷ್ಟೇ ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಬಸ್ ಎಲ್ಲ ತುಂಬ ಕ್ರೌಡ್ ಇರುತ್ತೆ, ಟ್ರೈನು ಅಷ್ಟೇ. ಹಾಗಾಗಿ ನೀವು ಮುಂಚೆನೇ ಎಕ್ಸಾಮ್ ಟೈಮಿಂಗ್ಸ್ ಹೋಗೋಕ್ಕಾಗಿಲ್ಲ, ರೀಚ್ ಆಗೋಕ್ಕಾಗಿಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮ್ಸ್ ಅಲೋ ಮಾಡಲ್ಲ. ಇದೆಲ್ಲನೂ ಇಟ್ಕೊಂಡು ಅವರು ಮುಂಚಿತವಾಗಲೇ ನಿಮಗೆ ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸಮಯ ಮತ್ತು ಯಾವ ಡಿಸ್ಟ್ರಿಕಲ್ಲಿ ನಿಮಗೆ ಎಕ್ಸಾಮ್ ಇದೆ ಅಂತಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ನಿಮ್ಮದೇನಾದರೂ ಎಕ್ಸಾಮ್ ಸೆಂಟ್ರು ತುಂಬ ದೂರ ಇದ್ದರೆ, ಬೆಂಗಳೂರು, ಮೈಸೂರು ಅಥವಾ ಬೆಳಗಾವಿ ಆ ಥರನಾದರೂ ತುಂಬ ದೂರ ಡಿಸ್ಟ್ರಿಕ್ ಏನಾರು ಇತ್ತಂದರೆ ನೀವು ಒಂದಿನ ಮುಂಚಿತವಾಗಿ ಹೋಗಿ ಸ್ಟೇ ಆಗಲಿ ಅನ್ನೋ ರೀಸನಿಂದ ನಿಮಗೆ ಈ SMS ಕಳಿಸಿದ್ದಾರೆ. ಹಾಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ. ನಿಮಗೆ ಇದನ್ನು ನೋಡ್ಕೊಂಡು ಯಾವ ಡಿಸ್ಟ್ರಿಕಲ್ಲಿ ಬರುತ್ತೆ ಅದು ನೋಡ್ಕೊಂಡು ನೀವು ಬಸ್ ಬುಕ್ ಮಾಡ್ಕೊಳ್ಳೋದು ಅಥವಾ ಟ್ರೈನ್ ಬುಕ್ ಮಾಡ್ಕೊಳ್ಳೋದು, ಎಲ್ಲ ಒಂದಿನ ಮುಂಚೆನೇ ಹೋಗಿ ನೀವು ಸ್ಟೇ ಆಗ್ತೀರೋ ಅದು ನೋಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ಮುಂಚಿತವಾಗಿ ನಿಮಗೆ ಪ್ರಿಪೇರ್ ಆಗಿರ್ಬೇಕು. ನೀವು ಇದಕ್ಕೆ ಸಡನ್ನಾಗಿ ಎಕ್ಸಾಮ್ ಡೇನೇ ನೀವು ಹೋಗ್ತೀನಿ ಅಂತ ಅಂದರೆ ಟೈಮಿಂಗ್ಸ್ ಏನಾದರೂ ನೀವು ಕರೆಕ್ಟಾಗಿ ಹೋಗೋಕ್ಕಾಗಿಲ್ಲ ಅಂತಂದರೆ, ಏಕೆಂದರೆ ಎಕ್ಸಾಮ್ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಹಾಗಾಗಿ ಟೈಮಿಂಗ್ಸ್ ಎಲ್ಲ ವೇರಿಯೇಷನ್ಸ್ ಆಯಿತು ಅಂದರೆ ನಿಮ್ಗೆ ಅಲೋ ಮಾಡಲ್ಲ. ಅವೆಲ್ಲ ನೋಡ್ಕೊಂಡು ನಿಮಗೆ ಮುಂಚಿತವಾಗಿಯೇ SMS ಕಳಿಸಿದರೆ ನೋಡಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳಿಗೆ ದಿನಾಂಕ 2ನೇ ತಾರೀಕು 8ನೇ ತಿಂಗಳು 2026 ಬೆಳಗ್ಗೆ 10:30ರಿಂದ 10:30ರಿಂದ 12 ಗಂಟೆವರೆಗೂ ಎಕ್ಸಾಮ್ಸ್ ಇದೆ. ಹಾಗೆ ನೇಮಕಾತಿ 2026-27 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದ 371 ಮೀಸಲಾತಿಯ 596 ಹುದ್ದೆಗಳಿಗೆ ದಿನಾಂಕ 2ನೇ ತಾರೀಕು 8ನೇ ತಿಂಗಳು 2026 ಮಧ್ಯಾಹ್ನ 2:30ರಿಂದ 2:30ರಿಂದ 4 ಗಂಟೆವರೆಗೂ ಇದೆ. ಹಾಗೆಯೇ ನೆಕ್ಸ್ಟು ನಿಮಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಲಿಖಿತ ಪರೀಕ್ಷೆ ದಿನಾಂಕ ಹಾಗೆ ಸಮಯನ ಕೂಡ ಕೊಟ್ಟಿದ್ದಾರೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 1421 ಹುದ್ದೆಗಳಿಗೆ ದಿನಾಂಕ 6ನೇ ತಾರೀಕು 9ನೇ ತಿಂಗಳು 2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದ 371 ಮೀಸಲಾತಿಯ 179 ಹುದ್ದೆಗಳಿಗೆ ದಿನಾಂಕ 6-9ನೇ ತಿಂಗಳು 2026 ಮಧ್ಯಾಹ್ನ 2:30ರಿಂದ ಸಂಜೆ 4ವರೆಗೂ ಇದೆ. ಹಾಗೆ ನೆಕ್ಸ್ಟು KSRP ಉಳಿದ ಮೂಲ ವೃಂದ 1455 ಹುದ್ದೆಗಳಿಗೆ ದಿನಾಂಕ 20ನೇ ತಾರೀಕು 9ನೇ ತಿಂಗಳು 2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಎಕ್ಸಾಮ್ಸ್ ಇದೆ. ಹಾಗೆಯೇ ನೆಕ್ಸ್ಟು KSRP 334 371 ಮೀಸಲಾತಿಯ ಒಟ್ಟು ಹುದ್ದೆಗಳಾಗಿರುತ್ತೆ. ದಿನಾಂಕ 9ನೇ ತಾರೀಕು 2026 ಬೆಳಗ್ಗೆ 2:30ರಿಂದ ಸಂಜೆ 4 ಗಂಟೆವರೆಗೂ ಎಕ್ಸಾಮ್ಸ್ ಇರುತ್ತೆ. ನೀವು ಇದನ್ನು ನೀಟಾಗಿ ಇನ್ನೊಂದ್ಸಲ ನೀವು ನೋಡ್ಕೊಳ್ಳಿ. ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ನಿಮ್ಗೆ ಅಲ್ಲೂ ಕೂಡ ಇದು ಸಿಗುತ್ತೆ, ನೀವು ಚೆಕ್ ಮಾಡ್ಕೊಬೋದು. ನಿಮ್ದು ಯಾವಾಗ ಪೋಸ್ಟಿಗೆ ಯಾವಾಗ ಎಕ್ಸಾಮ್ಸ್ ಇದೆ, ಯಾವಾಗ ಟೈಮಿಂಗ್ಸ್ ಏನು, ಇದೆಲ್ಲ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಕೆಲವೊಂದೆಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇವೆಲ್ಲ ನೀಟಾಗಿ ನೀವು ಓದ್ಕೊಳ್ಳಿ. ಯಾವುದೇ ಕಂಡೀಷನ್ಸ್ ಇದೆ, ಹಾಗೆ ನೀವು ಎಷ್ಟು ಗಂಟೆ ರೀಚ್ ಆಗಬೇಕು ಮತ್ತು ನಿಮ್ಮ ಡ್ರೆಸ್ ಕೋಡ್ ಏನಿದೆ ಎಲ್ಲನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ. ನೀವು ಒಂದ್ಸಲ ವೆಬ್ಸೈಟ್ಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನೀಟಾಗಿ ಓದ್ಕೊಬೋದು. ಇವಾಗ ರೀಸೆಂಟಾಗಿ ನೆಕ್ಸ್ಟು ಎಕ್ಸಾಮ್ ಇರೋದೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೆಕ್ಸ್ಟ್ ಮಂತ್ ಆಗಸ್ಟಿಗಿದೆ. 2ನೇ ತಾರೀಕು 8ನೇ ತಿಂಗಳು 2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇದೆ. ಹಾಗೆಯೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದ 371 ಮೀಸಲಾತಿಯ 596 ಹುದ್ದೆಗಳಿಗೆ ದಿನಾಂಕ 2ನೇ ತಾರೀಕು 8ನೇ ತಿಂಗಳು 2026 ಮಧ್ಯಾಹ್ನ 2:30ರಿಂದ ಸಂಜೆ 4 ಗಂಟೆವರೆಗೂ ಇದೆ. ಇದ್ರದ್ದು ನಿಮ್ಮ ಮೇನ್ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಅವಾಗ ಚೆಕ್ ಮಾಡ್ತಾಯಿರಿ. ಮೇನ್ ನಿಮ್ಗೆ ಇವಾಗ ಎಕ್ಸಾಮ್ ಸೆಂಟ್ರು ನಿಮ್ಮದು ಪರೀಕ್ಷಾ ಕೇಂದ್ರ ಎಲ್ಲಿ ಬರುತ್ತೆ ಅಂತ ನಿಮ್ಮ ಇಮೇಲ್ಗೆ ಅಥವಾ ನಿಮ್ಮದು ನಾರ್ಮಲ್ ಟೆಕ್ಸ್ಟ್ಗೆ ವಾಟ್ಸಪ್ಗೆ ನಿಮಗೆ ಕೆಯಿಂದನೇ ಅಧಿಕೃತವಾಗಿ ಕಳಿಸಿರ್ತಾರೆ. ನೀವು ಅದನ್ನು ಚೆಕ್ ಮಾಡ್ಕೊಂಡು ನಿಮ್ಮದು ಯಾವ ಡಿಸ್ಟ್ರಿಕ್ ಬರುತ್ತೆ ಆ ಡಿಸ್ಟ್ರಿಕ್ನ ನೋಡ್ಕೊಳ್ಳಿ. ನಾನು ನಿಮಗೆ ಎಕ್ಸಾಂಪಲ್ ಅಷ್ಟೇ ತೋರಿಸ್ತಾ ಇರೋದು. ಒಂದು ಈ ಥರ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಡಿಯರ್ ಕ್ಯಾಂಡಿಡೇಟ್ಸ್ ಯು ಹ್ಯಾವ್ ಅಪ್ಲೈಡ್ ಫಾರ್ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ RPC 2026 ಎಕ್ಸಾಮಿನೇಷನ್ಸ್ ಅಂತ ಈ ಥರ ನಿಮ್ಗೊಂದು ಮೆಸೇಜ್ ಬರುತ್ತೆ. ಇದರಲ್ಲಿ ನಿಮ್ಮದು ಯುವರ್ ಎಕ್ಸಾಮ್ ಸೆಂಟರ್ ವಿಲ್ ಬಿ ಬೆಂಗಳೂರು ಡಿಸ್ಟ್ರಿಕ್ಟ್. ಪ್ಲೀಸ್ ಪ್ಲ್ಯಾನ್ ಯುವರ್ ಟ್ರಾವೆಲ್ ಆ್ಯಂಡ್ ಅಕಾಮಡೇಷನ್ಸ್ ವೆಲ್ ಇನ್ ಅಡ್ವಾನ್ಸ್ ಅಂತ ಇದೆ. ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ನೀವು ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಥರ ಒಂದು ಟೆಕ್ಸ್ಟ್ ಕಳಿಸಿರ್ತಾರೆ. ನೀವು ಇದನ್ನು ನೋಡ್ತಾ ಇರ್ಬೋದು. ಯಾರ್ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಎಲ್ಲರ ನಂಬರ್ಗೂ ಇದು ಒಂದು ಮೆಸೇಜ್ ಹೋಗಿರುತ್ತೆ. ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಸ್ಗೂ ಇಂಟಿಮೇಷನ್ಸ್ ಹೋಗಿರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಪ್ರಯಾಣ ಮತ್ತು ವಸತಿ ವ್ಯವಸ್ಥೆಯನ್ನು ಮುಂಚಿತವಾಗಿ ನೀವು ಮಾಡಿಕೊಳ್ಳಲು ಕೋರಲಾಗಿದೆ ಅಂತ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಳಿ ಅನ್ನೋ ರೀಸನ್ಸಿಂದ ಕಳಿಸಿದ್ದಾರೆ ನಿಮಗೆ. ನೆಕ್ಸ್ಟು ನಿಮಗೆ ಪರೀಕ್ಷಾ ಸ್ಥಳ ಮತ್ತು ವಿವರಗಳನ್ನ ಹಾಲ್ ಟಿಕೆಟಲ್ಲಿ ಕೊಡ್ತಾರೆ. ಅಂದರೆ ನಿಮಗೆ ಎಕ್ಸಾಮ್ ಯಾವ ಕಾಲೇಜಸಲ್ಲಿದೆ, ಯಾವ ಏರಿಯಾದಲ್ಲಿದೆ, ಈಗ ಬೆಂಗಳೂರು ಡಿಸ್ಟ್ರಿಕ್ಕಲ್ಲಿ ಯಾವ ಕಾಲೇಜು ಯಾವ ಏರಿಯಾ ಬರುತ್ತೆ ಅಂತ ನೆಕ್ಸ್ಟ್ ನಿಮಗೆ ಹಾಲ್ ಟಿಕೆಟಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಇವಾಗ ಬೆಂಗಳೂರು ಡಿಸ್ಟ್ರಿಕ್ ಅನ್ನೋದು ಒಂದು ಮಾತ್ರ ಕೊಟ್ಟಿದ್ದಾರೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬೇರೆ ಬೇರೆ ಕ್ಯಾಂಡಿಡೇಟ್ಸ್ದು ಬೇರೆ ಬೇರೆ ಡಿಸ್ಟ್ರಿಕ್ ಇರುತ್ತೆ, ಎಲ್ಲರಿಗೂ ಬೆಂಗಳೂರು ಡಿಸ್ಟ್ರಿಕ್ ಇರಲ್ಲ.
ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಆ ಡಿಸ್ಟ್ರಿಕ್ಟ್ನ ನೀವು ನೋಡ್ಕೊಂಡು ಮುಂಚಿತವಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ರೂಮ್ ಬುಕ್ ಮಾಡ್ಕೋತೀರಾ ಅಥವಾ ಟ್ರಾವೆಲ್ದು ಏನಾದರೂ ಬಸ್ ಟ್ರೈನ್ ಏನಾದರೂ ಬುಕ್ ಮಾಡ್ಕೋಬೇಕು ಅಡ್ವಾನ್ಸಿಗೆ, ಇದೆಲ್ಲ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ ಟಿಕೆಟು ರೀಸೆಂಟಾಗಿ ನಿಮಗೆ ಬಿಡ್ತಾರೆ, ಅವಾಗ ಚೆಕ್ ಮಾಡ್ತೀರಿ KA ವೆಬ್ಸೈಟಲ್ಲಿ. ಯಾರ್ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ಬರೀತಾ ಇದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.